ಅಲಸಂದಿ ಕಾಳು ವಡೆ. ಅಲಸಂದಿ ಕಾಳು ವಡೆ. ತರಾವರಿ ಆಂಬೊಡೆಗಳು ಸಿಗ್ತಾ ಇದ್ದಾರೆ. ತರಾವರಿ ಆಂಬೊಡೆಗಳು. ಇನ್ನು ಸ್ವಲ್ಪ ತಾಗಬೇಕಾ? ಬೇಡ ಬೇಡ ಬೇಡವಾ? ಬೇಡ, ಹಿಂಗೆ ಬರ್ಬೇಕು. ಇಷ್ಟೇ ಬರ್ಬೇಕು. ಯಾಕಂದ್ರೆ ಬಣ್ಣ ಬೇಗ ಬ್ರೌನಿಶ್ ಕೊಟ್ಟೋಗುತ್ತೆ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಈ ರೀತಿ ಕಾಣ್ಬೇಕಂತ ಹೌದು, ಆಂಬೊಡೆ ಮತ್ತೆ ಕಾಣ್ಲೇಬೇಕು. ಹೌದು, ಬೇರೆ ವಡೆ ಮಾಡಿದ್ರೆ ರುಬ್ಬಿಡ್ತಾರೆ ನುಣ್ಣಿಗೆ. ದಿಢೀರ್ ಅಂತ ನೀವೇ ಮೊದಲು ಹೇಳಿದ್ರಿ. ದಿಢೀರ್ಗಿಂತಲೂ ದಿಢೀರ್ ಆಗ್ಬಿಡ್ತಿದ್ದು. ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ಈ ತರ ತಿಂತಿರೋದು ಕೋಳಿ. ಸಾಫ್ಟ್ನೆಸ್ಸು, ಕ್ರಿಸ್ಪಿನೆಸ್ಸು, ಉಪ್ಪು, ಹದ ಎಲ್ಲ ಸರಿ ಇರಲೇಬೇಕು. ಅಮ್ಮ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ ನಮಸ್ಕಾರ. ನಮಗೆ ಈ ಕ್ರಿಸ್ಪಿ ಕರುಮ್ ಈ ವಡೆಗಳ ಸೀಸನ್ ಇವಾಗ. ಹೌದು, ಎಲ್ಲರಿಗೂ ಪಂಚಪ್ರಾಣ. ಆ ಒಂದು ಸೀರೀಸ್ ನ ಬಿಡ್ತಾ ಇದೀವಿ ಈಗ, ಒಂದಾದ್ಮೇಲೆ ಒಂದು. ನೀವು ನೋಡ್ತಾ ಇದ್ದೀರಾ. ಆ ಸೀರೀಸ್ ಅಲ್ಲಿ ಇವತ್ತು ನೀವೇ ಹೇಳ್ಬೇಕು. ಅಲಸಂದಿ ಕಾಳು ವಡೆ. ಅಲಸಂದಿ ಕಾಳು ವಡೆ. ನಾನು ಎಲ್ಲ ಸಾಮಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೀವು ರೆಡಿ ಇದ್ದೀರಾ? ಎಲ್ಲ ರೆಡಿಯಾಗಿದೆ. ಇವಾಗ ಅಲಸಂದಿ ಕಾಳು ನೀವು ರೆಡಿ ಇಟ್ಕೊಂಡಿದ್ದೀರಾ? ನಾವು ನೋಡ್ಬಿಡೋಣ. ಆಯ್ತು, ತಿನ್ನಕ್ಕೆ ರೆಡಿ ಆಗ್ಬಿಡ್ತೀವಿ. ಓಕೆ ಓಕೆ, ರುಚಿ ನೋಡಕ್ಕೆ ಬನ್ನಿ. ಉಪ್ಪಿನಕಾಯಿ ಅಂದರೆ ಲಕ್ಷ್ಮಿ ಇದ್ದಾಗೆ ಈ ಥರ ಒಂದು ಬಟ್ಟೆ ಕಟ್ಬಿಡ್ಬೇಕು. ಅಂದರೆ ಒಳಗೆ ಯಾವ ಹುಳನೂ ಹೋಗಬಾರ್ದು. ಸೊ ಈಗ ನಮ್ಮ ವೀಕ್ಷಕರಿಗೆ ಉಪ್ಪಿನಕಾಯಿ ಬೇಕು ಅಂದರೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಅದ್ಭುತವಾದ ರೆಸ್ಪಾನ್ಸು. ನಮ್ಮ ಮನೇಲಿ ಮಾಡಿದ ಉಪ್ಪಿನಕಾಯಿಗೆ ನೋಡಿ, ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ ಪ್ಯಾಕಿಂಗ್ ಮಾಡಿ. ಇನ್ನೂ ಪ್ಯಾಕಿಂಗ್ ಆಗ್ತಾ ಇದೆ. ಈಗಂತೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡೋದು. ಮುಂದಿನ ಬ್ಯಾಚಿಗೆ ರೆಡಿ ಮಾಡ್ತೀನಿ ನಾನು. ಮತ್ತೆ ಕಾಯಿ ತಂದು ಮತ್ತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಾನು. ಉಪ್ಪಿನಕಾಯಿ ರೆಡಿ ಆಗ್ತದೆ. ಸೊ ಇವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಂಬರ್ ಡಿಸ್ಪ್ಲೇ ಆಗ್ತದಲ್ಲ, ನೀವು ಕಾಲ್ ಮಾಡಿ ಆರ್ಡರ್ ಕೊಡಿ. ಇವಾಗ 1/4 kg ಅಲಸಂದಿನ ನೆನೆ ಹಾಕಿದ್ದೀನಿ. ಕಾಲ್ ಕೆಜಿ ಅಲಸಂದಿನ ಒಂದು 4-5 ಅವರ್ಸ್ ನೆನೆ ಹಾಕಿದ್ದೀನಿ. ಯಾಕಂದ್ರೆ ಕಾಳು ನೆನಿಬೇಕು ಚೆನ್ನಾಗಿ. 4-5 ಅವರ್ಸ್ ನೆಂದಿದೆ. ಅದಕ್ಕೆ ಬೇಕಾಗಿರೋ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಸ್ವಲ್ಪ ಕೊಬ್ಬರಿ. ಎಲ್ಲಾ ವಡೆಗೂ ಆಂಬೊಡೆಗಳಿಗೂ ಈ ತೆಂಗಿನಕಾಯಿ ಇರಲೇಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ ಬಾಣಲೆಯಲ್ಲಿ ರೆಡಿ ಆಗಿದೆ. ಇದು ಇವಾಗ ಅಲಸಂದಿ ಕಾಳು ರುಬ್ಬಕ್ಕೆ ಕೊಡ್ತಾ ಇದ್ದೀವಿ. ಮಿಕ್ಸಿ ಮಾಡಿಕೊಡು ಮಂಜು. ಕರೆಕ್ಟ್ ಆಗಿದೆ ಇವಾಗ. ಸರಿಯಾಗಿ ಬಂದಿದೆ ಈಗ. ಓಕೆ, ಈಗ ಇಷ್ಟ ಆಯ್ತು. ಮತ್ತೆ ಮಾಡ್ಕೊಂಡ್ಬಿಡೋದು. ಅಮ್ಮ ಬಂತು. ಹಬ್ಬ ಸೂಪರ್ ಆಗಿ ರುಬ್ಬಿದೆ. ಹದ ಸರಿಯಾಗಿದೆ. ಇದಕ್ಕೆ ಕೊತ್ತಂಬರಿ, ಕರಿಬೇವೆಲ್ಲ ಹಾಕೊಳ್ಳೋಣ. ತೆಂಗಿನಕಾಯಿ ತುರಿ 1 ಬಟ್ಲಷ್ಟು, ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಕೃಷ್ಣ ವಾಸುದೇವ ಶ್ರೀಹರಿ. ಭಾರತಿ ಅವ್ರ ಕೈ ಕೊಡ್ತಾ ಇದ್ದೀನಿ. ಅವಳು ಕಲಸಿ ಇವಾಗ ಆಂಬೊಡೆ ಕರಿಬೇಕು. ಇದು ಅಲಸಂದಿ ಕಾಳು ಆಂಬೊಡೆ. ಹೌದು. ಇದಕ್ಕೆ ಇಷ್ಟಾದ್ರೆ ಈರುಳ್ಳಿ ಹಾಕೋಬಹುದು. ಹೌದಾ? ಓಕೆ, ಈರುಳ್ಳಿ ಬೇಕಂದ್ರೆ ಹಾಕೋಬಹುದು. ಇವಾಗ ಅಲಸಂದಿ ಕಾಳು ರುಬ್ಬಿ ಮಸಾಲೆ ಎಲ್ಲ ಹಾಕೊಂಡು ರೆಡಿ ಆಗಿದೆ. ಇದನ್ನ ಇವಾಗ ಉಂಡೆ ಮಾಡಿ ಒಂದೊಬ್ಬೆ ಎಣ್ಣೆ ಒಳಗೆ ಬಿಡಬೇಕು. ಓಕೆ, ತರಾವರಿ ಆಂಬೊಡೆಗಳು ಸಿಗ್ತಾ ಇದ್ದಾರೆ. ತರಾವರಿ ಆಂಬೊಡೆಗಳು ಈ ಒಂದು ಕಾಲಕ್ಕೆ ಈ ತರದ್ ಮಾಡ್ಕೊಡಿ. ಅಲಸಂದಿ ವಡೆ, ಅಲಸಂದಿ ಆಂಬೊಡೆ. ಇವಾಗ ಮೊದಲನೇ ಒಬ್ಬೆ ಅಲಸಂದಿ ಆಂಬೊಡೆ ಹಾಕ್ತಾ ಇದ್ದೀವಿ. ಮೊದಲನೇ ಒಬ್ಬೆ.
ಇವಾಗ ಹೊಂಬಣ್ಣಕ್ಕೆ ಬಂದಿದೆ, ಬರ್ತಾ ಇದೆಯಲ್ಲ, ಬರ್ತಾ ಇದೆ. ಇನ್ನೇನು ತೆಗಿಯೋದು? ಇನ್ನು ಸ್ವಲ್ಪ ತಾಬೇಕಾ? ಬೇಡ ಬೇಡ ಬೇಡವಾ? ಬೇಡ, ಹಿಂಗೆ ಬರ್ಬೇಕು, ಇಷ್ಟೇ ಬರ್ಬೇಕು. ಯಾಕಂದ್ರೆ ಬಣ್ಣ ಬೇಗ ಬ್ರೌನಿಶ್ ಕೊಟ್ಟೋಗುತ್ತೆ. ಔಡ್ ತೌಡು ರುಬ್ಕೊಂಡಿರೋದು. ಔಡ್ ತೌಡಾಗಿ ರುಬ್ಕೊಂಡು ಅಲಸಂದಿ ಆಂಬೋಡೆ ಇದು. ಹಾಗಾಗಿ ಈ ತರ ಕಾಣಿಸ್ತದೆ. ಒಳ್ಳೆ ಅಲಸಂದಿ ಕಾಣಿಸ್ತದೆ ಮಧ್ಯ ಮಧ್ಯ. ಹೇಳ್ತಿರೋದು ಮಧ್ಯ ಮಧ್ಯೆ ಕಾಣ್ತಾ ಇದೆ. ಪ್ರತಿಯೊಂದಕ್ಕೊಂದು ಕಾರಣ ಇರುತ್ತೆ. ಈ ರೀತಿ ಕಾಣ್ಬೇಕಂತಾನೆ ಹೌದು, ಆಂಬೋಡೆ ಮತ್ತೆ ಕಾಣ್ಲೇಬೇಕು. ಹೌದು, ಬೇರೆ ವಡೆ ಮಾಡಿದ್ರೆ ರುಬ್ಬಿಡ್ತಾರೆ ನುಣ್ಣಿಗೆ. ಆಂಬೋಡೆ ಅದ್ರದ್ದು ಏನ್ ಇಂಗ್ರೀಡಿಯೆಂಟ್ ಅಂತ ಕಾಳಂಗ್ ಕಾಣ್ಬೇಕಲ್ಲ. ಕಡ್ಲೆ ಬೇಳೆದು ಯಾವ್ದೇ ಮಾಡ್ಲಿ. ಇವಾಗ ಎರಡನೇ ಉಬ್ಬೆ ಹಾಕಿದೀವಿ. ಇದಂತೂ ರೆಡಿ ಆಯ್ತು. ಬಿಸಿ ಬಿಸಿ ಕ್ರಿಸ್ಪಿ ಅಲಸಂದಿ ಕಾಳು ವಡೆ, ಅಲಸಂದಿ ಕಾಳು ಆಂಬೋಡೆ ರೆಡಿ ಅಂತೂ ಆಯ್ತು. ರೆಡಿ ಆಗಿದೆ. ರುಚಿ ನೋಡೋ ಸಮಯ. ಮಕ್ಕಳಿಗೆ ಈ ತರ ಕೊಟ್ರೆ ಸಾಕಲ್ವಾ, ಖುಷಿ ಆಗ್ಬಿಡ್ತಾರೆ. ಓ ಅಯ್ಯಪ್ಪ, ಸೂಪರ್. ನಮಗೇನು ದಿಢೀರ್ ಅಂತ ನೀವೇ ಮೊದ್ಲು ಹೇಳಿದ್ರಿ, ದಿಢೀರ್ಗಿಂತನೂ ದಿಢೀರ್ ಆಗ್ಬಿಡ್ತಿದ್ದು. ಅಲಸಂದಿ ಕಾಳಿನ ಆಂಬೋಡೆ, ಅಲಸಂದಿ ಕಾಳಿನ ಆಂಬೋಡೆ. ಇದು ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸು, ಅವ್ರು ಹಿಂಗ ಆಟ ಆಡ್ಕೊಂಡ್ ಬರೋದ್ರೊಳಗೆ ರೆಡಿ ಮಾಡ್ಬಿಡ್ಬೋದು. ಎಲ್ಲಾರು ಯಾರು ನೆಂಟರು ಬಂದಾಗ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ. ನೀವು ಮಾಡಿ ನಮಗೂ ಕಾಮೆಂಟ್ಸ್ ಹಾಕಿ. ಅಮ್ಮ, ನೀವು ಇಷ್ಟು ದಿಢೀರಾಗಿ ಮಾಡ್ಕೊಡ್ತೀರಾ ಅನ್ಕೊಂಡೇ ಇದ್ದಿಲ್ಲ. ಅದು ಬೇರೆ ಆಂಬೋಡೆ. ಇದು ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ಈ ತರ ತಿಂತಿರೋದು ಕೋಳಿ. ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಳಗಡೆ ಮೆತ್ತಿಗೆ, ಹೊರಗಡೆ ಕ್ರಿಸ್ಪ್ ಆಗಿ ಇಷ್ಟು ಚೆನ್ನಾಗಿದೆ. ಹೇಳೋದೇ ಬೇಕಾಗಿಲ್ಲ, ಬಾಯಲ್ಲಿ ನೀರು ಬಂತು ಅಂದ ತಕ್ಷಣ ಅದು ಗ್ಯಾರಂಟಿ. ನೋಡ್ಬಿಡೋಣ. ಉಪ್ಪೆಲ್ಲ ಕರೆಕ್ಟ್ ಆಗಿಲ್ಲ. ಉಪ್ಪ ಪ್ರತಿಯೊಂದು ಸಾಫ್ಟ್ನೆಸ್ಸು, ಕ್ರಿಸ್ಪಿನೆಸ್ಸು, ಉಪ್ಪು ಹದ ಎಲ್ಲ ಸರಿ ಇರಲೇಬೇಕು. ಎಷ್ಟು ಚೆನ್ನಾಗಿ ಮಾಡಿದಮ್ಮ. ಮಾಡ್ಕೊಂಡು ಪ್ರತಿಯೊಬ್ಬರು ನಿಮ್ಗೆ ಹೊಗಳದೇ ಇವಾಗ ಕಾಮೆಂಟ್ ಬಂದೇ ಬರ್ತವೆ. ಮಾಡ್ಬಿಟ್ಟು ಹೇಳಿ, ಮಕ್ಕಳು ಇಷ್ಟಪಟ್ಟು ಅದು ಹೇಳಿ. ಅದ್ಭುತವಾದ ಅಲಸಂದಿ ಕಾಳು ಕಾಣ್ತಿದ್ರಿ ಇಲ್ಲಿ. ಅವ್ರು ತೌಡಾಗಿರ್ಬೇಕು, ಕಾಳು ಕಾಣ್ಬೇಕು. ಕಾಳು ಕಾಣ್ಬೇಕು ಅಂದ್ರೂ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ? ನಮ್ಗೆ ರುಚಿಗೋಸ್ಕರ. ಅದ್ಭುತ. ನಮಸ್ಕಾರ ಅಮ್ಮ, ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀರಾ. ಮುಂದಿನ ಸಂಜೆಗೆ ಮತ್ತೆ ಸಿಗೋಣ. ಶಿಖರೇ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.